ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಜಸ್ಟ್ ಶ್ರೇಷ್ಠಂಗೆ ಮಾತ್ರ ಗ್ರಹಚಾರ ಬಿಡಿಸ್ತಾ ಇಲ್ಲ, ತಾಂಡವ್ ಅಹಂಕಾರ ಅಟ್ಟಹಾಸಕ್ಕೂ ಕೂಡ ಬ್ರೇಕ್ ಹಾಕ್ತಿದ್ದಾಳೆ. ಹಾಗಿದ್ರೆ ಮನೆಯವ್ರು ಎಲ್ರಿಗೂ ಕೂಡ ಭಾಗ್ಯ ಕೆಲ್ಸಕ್ಕೆ ಹೋಗೋ ವಿಷಯ ಅರಿವಾಗಿದೆ. ಹಾಗಿದ್ರೆ ಏನಾಗ್ತದೆ, ಇಲ್ಲಿ ತಾಂಡವ್ ಮನೇಲಿ ರಣರಂಗ ಎಬ್ಬಿಸ್ಬೇಕು ಅಂತ ಇದ್ರೆ ಅದಕ್ಕೆಲ್ಲ ಕೂಡ ಬ್ರೇಕ್ ಹಾಕೋಕೆ ಮುಂದಾಗ್ತದಾಳೆ ಭಾಗ್ಯ. ಹಾಗಿದ್ರೆ ಆಗದ್ದೇನು, ಈ ಕಡೆ ಶ್ರೇಷ್ಠಗೆ ಕೊಟ್ಟ ಎಚ್ಚರಿಕೆ ಏನು ಭಾಗ್ಯ? ಅವಳಿಗೆ ತಾಂಡು ಮತ್ತು ಶ್ರೇಷ್ಠ ಮದುವೆ ವಿಷಯ ಸುಳಿವು ಸಿಕ್ಕಿದೆಯಾ? ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪೂಜಾ ಮಾತನ್ನು ನಂಬಿ ಶ್ರೇಷ್ಠನ ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಜಾಗಕ್ಕೆ ಹೋಗಿ ರಪ ಅಂತ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ತರಾಟೆಗೆ ತಗೊಂಡಿದ್ದೆ. ಶ್ರೇಷ್ಠ ದುಡ್ಡನ್ನು ಕೊಡದೇ ಇದ್ದಾಗ ATM ಅಲ್ಲೇ ತೆಗೆದುಕೊಡು ಅಂತ ಹೇಳಿ ದರ ಅಂತ ಹೇಳಿ ಆಟೋದಲ್ಲಿ ಶ್ರೇಷ್ಠನ ಕರ್ಕೊಂಡು ಬರ್ತಾಳೆ. ಶ್ರೇಷ್ಠ ಏನು ATM ಹತ್ರ ಹೋಗ್ತಾಳೆ, ಬಟ್ ಸಿಗ್ಬೇಕಲ್ವಾ, ATM ಇಂದ ಬರಿಗೈಯಲ್ಲಿ ವಾಪಸ್ ಬರ್ತಿದ್ದಾಳೆ. ಇದನ್ನ ನೋಡಿದ್ದೆ ಭಾಗ್ಯ, ಇದೇನಿದು ಶ್ರೇಷ್ಠ ದುಡ್ಡನ್ನು ತಗೊಳ್ದೆ ಬರಿಗೈಯಲ್ಲಿ ವಾಪಸ್ ಬರ್ತಿದ್ಯಲ್ಲ, ನೀನು ಹೋಗಿದ್ಯಾಕೆ, ದುಡ್ಡು ಕೊಡು ನಂದನ್ನ ಅಂತ. ಅದು ಭಾಗ್ಯ ಪಿನ್ ಕೋಡ್ ತಪ್ಪಾಗೋಯ್ತು, ಭಯಕ್ಕೆ ಪಿನ್ ಕೋಡ್ನ ತಪ್ಪಾಗಿ ಹಾಕ್ಬಿಟ್ಟೆ, ಹಾಗಾಗಿ ಕಾರ್ಡ್ ಬ್ಲಾಕ್ ಆಗಿದೆ ಅಂತ ಹೇಳ್ತಿದ್ರೆ ಅದೆಲ್ಲ ಗೊತ್ತಿಲ್ಲ. ನನ್ನ ದುಡ್ಡು ನನಗೆ ಬೇಕು ಅಷ್ಟೇ, ನನ್ನ ದುಡ್ಡನ್ನು ಕೊಟ್ಬಿಡು. ಅದೇ ನಿಂತರ ಕಳ್ತನ ಮಾಡಿದ ದುಡ್ಡಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡು ಅಂತ ಹೇಳ್ತಿದ್ರೆ ಯಾಕೆ ಭಾಗ್ಯ ಹೃದಯ ಇಲ್ದಿರೋಳ್ ಥರ ನಾಟ್ಕೋತಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ. ದಯವಿಟ್ಟು ಅರ್ಥ ಮಾಡ್ಕೋ ಪರಿಸ್ಥಿತಿನ. ಪಿನ್ ಆ ರೀತಿ ಆಗಿದೆ ಅಂದರೆ ನಾನೇನು ಮಾಡಲಿ, ನಾನೇನು ಮಾಡೋಕ್ಕಾಗತ್ತೆ ಅಂತ ಹೃದಯ ಇಲ್ದಿರೋ ಹಾಗೆ ನಡ್ಕೋತಿದ್ದೀನಿ ಅಂತ ನನ್ನನ್ನು ಕೇಳ್ತಿದ್ಯಾ? ಇದೇ ರೀತಿ ಅಲ್ವಾ ನಮ್ಮ ಮನೆಗೆ ಬಂದು ದುಡ್ಡಿಗೆ ಪೀಡಿಸಿ ಹೃದಯ ಇಲ್ದೇ ಇರೋ ಹಾಗೆ ನಡ್ಕೊಂಡಿದ್ದು ನೀನು? ಆಗ ಹೃದಯನ ಎಲ್ಲಿಗೆ ಬಾಡಿಗೆ ಕೊಟ್ಟಿದ್ದೆ? ನನಗದೆಲ್ಲ ಗೊತ್ತಿಲ್ಲ, ನನ್ನ ದುಡ್ಡು ಬೇಕೇ ಬೇಕು ಅಷ್ಟೇ. ATM ಅಲ್ಲಿ ಇದ್ರೇನು, ಆ ಕಡೆ ಬ್ಯಾಂಕ್ ಓಪನ್ ಇದೆಯಲ್ಲ, ಅಲ್ಲೇ ಬಂದು ದುಡ್ಡು ತಂದ್ಕೊಡ್ಬಹುದಲ್ವ, ತೆಗೆದುಕೊಡು ಅಂತ ಭಾಗ್ಯ ಕೇಳ್ತಿದ್ರೆ ಸ್ವಲ್ಪ ಟೈಮ್ ಕೊಡ್ತೀಯ ಭಾಗ್ಯ ಅಂತ ಕೇಳ್ತಿದ್ದಾಳೆ. ಆದರೆ ಯಾವುದೇ ಕಾರಣಕ್ಕೂ ಸುತ್ತ ಆರಾಮಿಲ್ಲ ಅಂತ ಹೇಳಿ ದರ ಅಂತ ಬ್ಯಾಂಕ್ಗೆ ಹೇಳ್ಕೊಂಡು ಹೋಗೇ ಬಿಡ್ತಾಳೆ. ಈ ಕಡೆ ಭಾಗ್ಯ ಶ್ರೇಷ್ಠನ. ಆ ಕಡೆ ಪೂಜಾ ಸುಂದ್ರಿ ಮನೆಗೆ ಬರ್ತದಾಗೆ ಸುಂದ್ರಿ ಅವರು, ಏನಿದು ಪೂಜಾ, ನೀನು ಹೋಗಿದ್ದ ಸ್ಪೀಡ್ ನೋಡಿದ್ರೆ ಹೊಟ್ಟೆ ಹೋಗ್ಬಿಟ್ಟೆ ಅಂತ ಅಂದ್ಕೊಂಡಿದ್ದೆ ಅಂದಾಗ ಈಗ ಕಿಡಿ ಹತ್ತದೆ ಅಷ್ಟೇ, ಆದರೆ ಉರಿಯೋದು ಇನ್ನೂ ಕೂಡ ಬಾಕಿ ಇದೆ ಅಲ್ವಾ ಅಂತ ಹೇಳ್ತಿದ್ದಾಳೆ ಪೂಜಾ. ಜೊತೆಗೆ ನಿಮ್ಮ ಅಕ್ಕ ಬಂದಿದ್ಲು ನೆನ್ನೆ, ಯಪ್ಪ ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಎಷ್ಟು ಭಯ ಆಗೋಯ್ತು ಗೊತ್ತಾ. ನಿಮ್ಮ ಅಕ್ಕನ ಭಯಾನಕತೆಗೆ ನಾನೇ ಚುಪ್ಪಾಗ್ಬಿಟ್ಟೆ. ಏನೋ ಸಹಾನುಭೂತಿ ಸಹನಾಮಯಿ ಅಂತ ಹೇಳ್ತಿದ್ದೆ, ಒಳ್ಳೆ ರೆಬ್ಬಲಾಗಿ ಭದ್ರಕಾಳಿಗೆ ಬಂದಂಗೆ ಬಂದಿದ್ಲು ಗೊತ್ತಾ ಅಂತ ಹೇಳ್ತಿದ್ದಾರೆ ಸುಂದ್ರಿ. ಹೌದು, ಕೆಲವೊಮ್ಮೆ ಸಹಾನುಭೂತಿ ಅಂತಿರೋರು ಈ ರೀತಿ ಭದ್ರಕಾಳಿ ರೌದ್ರಾವತಾರ ಕೂಡ ತಾಳ್ಬೇಕಾಗತ್ತೆ. ಇಲ್ಲಾಂದರೆ ಶ್ರೇಷ್ಠ ಅಂತವ್ರು ಮಾತಲ್ಲೆಲ್ಲ ಬುದ್ಧಿ ಕೇಳೋರಲ್ಲ ಅಲ್ವಾ, ಅದಕ್ಕೆ ಈ ರೀತಿಯಾಗಿ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ ಹೇಳಿ ಶ್ರೇಷ್ಠ ಬಗ್ಗೆ ಪೂಜಾ ಹೇಳ್ತಿದ್ದಾಳೆ. ತನ್ನ ಅಕ್ಕನ ಬಗ್ಗೆ ಹೆಮ್ಮೆ ಪಟ್ಕೋತಿದ್ದಾಳೆ. ನಂದ ಈ ಕಡೆ ಶ್ರೇಷ್ಠ ದುಡ್ಡನ್ನು ತೆಗೆದು ಭಾಗ್ಯ ಕೈಗೆ ಕೊಡ್ತಾಳೆ, ತಗೋ ಭಾಗ್ಯ ಅಂತ. ಆದರೂ ಕೂಡ ನಾನು ಮಾಡಿದ್ದು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು, ನಾನು ಆ ರೀತಿ ಮದುವೆ ಮನೇಲಿ ದುಡ್ಡನ್ನು ಕದಿಬಾರ್ದತ್ತು ಅಂತ ಶ್ರೇಷ್ಠ ಹೇಳಿದಕ್ಕೆ, ನೋಡಿ ಶ್ರೇಷ್ಠ, ಈ ದುಡ್ಡು ನಿಮಗೆ ಚಿಕ್ಕ ಅಮೌಂಟ್ ಇರಬಹುದು, ಆದರೆ ಇದು ತುಂಬಾ ದೊಡ್ಡದಾಗಿತ್ತು ಅವತ್ತು ಮದುವೆ ದಿನ ಅನ್ನೋದು ನೆನಪಿರಲಿ ಅಲ್ವಾ ಅಂತ ಹೇಳ್ತಿದ್ರೆ. ಆದರೂ ನೀನು ಈ ರೀತಿ ನಾಳೆ ಬೇಕಿದ್ರೆ ದುಡ್ಡು ಇಸ್ಕೋಬಹುದಿತ್ತು, ಈ ಒಂದು ಬಟ್ಟೆಯಲ್ಲಿ ಈ ರೀತಿ ದರ ಅಂತ ಹೇಳ್ಕೊಂಬರೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಅಂತ ಶ್ರೇಷ್ಠ ಕೇಳ್ತಿದ್ರೆ. ಎಲ್ಲ ಅವಶ್ಯಕತೆ ಕೂಡ ಇತ್ತು ಶ್ರೇಷ್ಠ. ಒಂದು ತಿಳ್ಕೊ, ನನ್ನ ಕುಟುಂಬ ನನ್ನ ಸಂಸಾರದ ವಿಷಯಕ್ಕೆ ಬಂದರೆ ನಾನಂತೂ ಚಿತ್ರ ಮಾಡಿಬಿಡ್ತೀನಿ ನಿಮ್ಮನ್ನ. ಇದು ಜಸ್ಟ್ ಒಂದು ಟ್ರೇಲರ್ ಅಂತ ಅನ್ಕೋಬೋದು. ನನ್ನ ಸಂಸಾರದ ವಿಷಯಕ್ಕೆ ಬಂದರೆ ಖಂಡಿತ ನಾನಂತೂ ಸುಮ್ಮನಿರುವುದಿಲ್ಲ. ಇದು ದೊಡ್ಡ ಏನು ಬೇಕಿದ್ರೂ ಮಾಡ್ಕೋಬಹುದು, ಏನು ಮಾಡಿದ್ರೂ ತಡೆಯುತ್ತೆ ಅಂತ ಅಂದ್ಕೊಂಡಿದ್ರ, ಅದಕ್ಕೆ ತೋರಿಸ್ಕೊಟ್ಟಿದ್ದೀನಲ್ವ. ಇನ್ನು ಮುಂದೆ ಎಚ್ಚರಿಕೆಯಿಂದ ಇರು, ಯಾವುದೇ ಕಾರಣಕ್ಕೂ ಸಂಸಾರಕ್ಕೆ ತಲೆ ಹಾಕೋದು ಏನೂ ಕೂಡ ಮಾಡಬೇಡ. ಮಾಡಿದ್ರೆ ಈ ಭಾಗ್ಯ ಬೇರೆದೇ ಅವತಾರ ತಾಳ್ಬೇಕಾಗತ್ತೆ ಅಂತ ಹೇಳಿ ಭಾಗ್ಯ ಶ್ರೇಷ್ಠಗೆ ಎಚ್ಚರಿಕೆ ಕೊಡ್ತಾರೆ. ಈ ಒಂದು ಸಣ್ಣ ಎಚ್ಚರಿಕೆಯಲ್ಲಿ ಇಲ್ಲಿ ತಾಂಡವ್ ಮೇಲೆ ಅನುಮಾನ ಬಂದಿದೆ, ತಾಂಡವ್ ಶ್ರೇಷ್ಠ ಸಂಬಂಧದ ಮೇಲೆ ಅನುಮಾನ ಬಂದಿದೆ ಅಂತ ಅನಿಸೋದು ಒಂದು ಕಾಮನ್ ಆಗಿ ಅನಿಸುತ್ತೆ. ಬಿಕಾಸ್ ಸಂಸಾರನ ಕೆಡವೋಗಿ ಬಂದರೆ, ನನ್ನ ಕುಟುಂಬಕ್ಕೆ ತೊಂದರೆ ಕೊಡೋಕೆ ಬಂದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕಾಳಿ ಅವತಾರನ ತಾಳಿರ್ತಾರೆ ಭಾಗ್ಯ. ಅದರಿಂದ ಒಂದು ಸಣ್ಣ ಅನುಮಾನ ಬರುತ್ತೆ, ಸುಳಿವು ಸಿಕ್ಕಿರಬಹುದಾ ಭಾಗ್ಯಗೆ ಅಂತ. ನಂತರ ತಾಂಡವ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಏನಪ್ಪ ಇದು, ಕೆಲವೊಮ್ಮೆ ಏನಾಗತ್ತೆ, ಭಾಗ್ಯಗೆ ಒಳ್ಳೆ ಭದ್ರಕಾಳಿ ಆಡ್ದಂಗೆ ಆಡ್ತಿದ್ಲಲ್ಲ, ಯಪ್ಪ
ಭಯನೇ ಆಗೋಯ್ತು ಒಂದು ಕ್ಷಣ. ಜಸ್ಟ್ ದುಡ್ಡಿನ ವಿಷಯಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿದ್ರೆ ನಮ್ಮಿಬ್ರು ಮದುವೆ ಆಗ್ತದೆ ಅಂತ ಗೊತ್ತಾದರೆ ಏನು ಮಾಡ್ಬೋದು ಅವಳು, ಊಹಿಸ್ಕೊಳಕ್ಕೂ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡೆ ತಾಂಡವ್ ಮನೆ ಒಳಗಡೆ ಬರ್ತಾರೆ. ಎಲ್ಲಿ ನಿಮ್ಮ ಸೊಸೆ ಅಂತ ಹೇಳಿ ಜಬರ್ದಸ್ತಾಗಿ ಕೇಳ್ತಿದ್ದಾರೆ. ಯಾರೋ ಒಬ್ರಿಗೆ ಗ್ರಾಚಾರ ಬಿಡಿಸ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ ಅಂದಾಗ ಯಾರದು ಅಂದಾಗ ನಿನ್ನ ಫ್ರೆಂಡು ಏನೋ ಮಹಾನ್ ತಪ್ಪು ಮಾಡಿದ್ಲಂತೆ, ಅದಕ್ಕೆ ಗ್ರಾಚಾರ ಬಿಡ್ಸೋಕೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಧರ್ಮ ಅಂಕಲ್. ನಂತರ ಸುನಂದ ಆಂಟಿಯವರು ಲಕ್ಷ್ಮಿ ಮದುವೆಯಲ್ಲಿ ದುಡ್ಡು ಕದ್ಬಿಟ್ಟು ಅದೇ ದುಡ್ಡನ್ನು ಭಾಗ್ಯ ಕೊಟ್ಟು ನನಗೆ ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ಲು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಏನೋ ಶ್ರೇಷ್ಠ ದುಡ್ಡು ಕದಿಯೋದ ಖಂಡಿತ ಸಾಧ್ಯನೇ ಇಲ್ಲ ಅಂತ ತಾಂಡವ್ ಹೇಳಿದ್ದಕ್ಕೆ ಕುಸುಮ ಆಂಟಿ ಬಂದಿದ್ದಕ್ಕೆ, ಓ ಏನು ಪಕ್ಕದ ಮನೆಯವ್ರು ಬಂದ್ಬಿಟ್ಟಿದ್ದಾರೆ, ಏನು ನನ್ನ ಸೊಸೆ ಬಗ್ಗೆ ಮಾತಾಡ್ತಿದ್ಯಾ, ಆ ಶ್ರೇಷ್ಠಾಗೆ ಪಾಠ ಕಲಿಸಿ ಬರೋಕ್ಕೆ ಹೋಗಿದ್ದಾಳೆ, ಗೊತ್ತಾಗುತ್ತೆ ಆ ಶ್ರೇಷ್ಠಾಗೆ ಹೇಗೆ ಪಾಠ ಕಲಿಸಿ ಬರ್ತಾಳೆ ಅಂತ. ನನ್ನ ರೀತಿ ಅಡುಗೆ ಮನೇಲಿದ್ದು ರುಬ್ಬಿದ್ದು ಸಾಕು, ಅದಕ್ಕೆ ನಾನೇ ಅವಳನ್ನ ರುಬ್ಬಿ ಬಾ ಅಂತ ಕಳಿಸಿದ್ದೀನಿ. ಅವಳನ್ನ ರುಬ್ಬಿ ಬಂದರೆ ನನ್ನ ಸೊಸೆ ಅನ್ನೋದಕ್ಕೂ ಕೂಡ ಸಾರ್ಥಕ ಆಗತ್ತೆ ಅಂತ ಕುಸುಮ ಆಂಟಿ ಹೇಳ್ತಿದ್ದಾರೆ. ನಂತರ ಏನು ಸೊಸೆ ಪರ ಈ ರೀತಿ ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ, ಸುಳ್ಳು ಹೇಳೋಳ ಬಗ್ಗೆ ಅಂತ ಹೇಳ್ತಿದ್ರೆ, ನಿನ್ನೆಯಿಂದ ಇದನ್ನೇ ಮಾತಾಡ್ತಿದ್ಯಲ್ಲ ನೀನು ಅಂತ ಕೇಳ್ತಿದ್ದಾರೆ ಕುಸುಮ ಅವರು. ಹೌದು ನಿಜನೇ ಮಾತಾಡ್ತಿದ್ದೀನಿ, ಸುಳ್ಳು ಹೇಳು, ಅವಳು ತಲೆ ಮೇಲೆ ಕೂರಿಸ್ಕೊಂಡು ಕೂತಿದ್ದೀರಲ್ಲ, ಅವಳು ಬರಲಿ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳಿ ತಾಂಡವ್ ವೆಯ್ಟ್ ಮಾಡ್ತಿದ್ರೆ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಭಾಗ್ಯ ಬರ್ತಿದ್ದಾಗೆ ಎಲ್ಲಿ ಹೋಗ್ತಿದ್ಯಾ ಭಾಗ, ನಿನ್ನ ಹತ್ರ ಏನೋ ಮಾತಾಡಬೇಕಾಗಿದ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಅಂತ ಕೇಳಿದ ತಕ್ಷಣ ಇಡೀ ಮನೆಯವ್ರು ಬರ್ತಾರೆ. ಭಾಗ್ಯ ಕೂಡ ತಾನು ಮುಂದೆ ಬಂದು ಕೆಂಡಾಕ ಇರ್ತಿದ್ದಾರೆ. ಕೆಂಪಿರ್ತಿರೋ ಕಣ್ಗಳನ್ನ ನೋಡಿ ತಾಂಡವ್ಗೆ ಒಳಗಡೆ ಭಯ ಹುಟ್ಟಿದ್ರು ಕೂಡ ಮೇಲೆ ಏನೂ ಆಗಿಲ್ವೇನೋ ಅನ್ನೋ ರೀತಿ ತೋರಿಸ್ಕೊಂಡು, ಏನೋ ಈ ರೀತಿ ಕಣ್ಣನ್ನು ಕೆಂಪು ಮಾಡ್ಕೊಂಬಿಟ್ರೆ ಎದ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಿದ್ರೆ, ಎಲ್ಲಿ ಹೋಗಿದ್ದೆ, ಎಲ್ಕೋ ಹೋಗಿದೆ, ನಿಮ್ಗೆ ಯಾಕೆ ಹೇಳಬೇಕು ಅಂತ ಕೇಳ್ತಿದ್ದಾಳೆ. ಯಾಕೆ ಹೇಳಬೇಕು ಅಂದರೆ, 2 ದಿನದಿಂದ ಎಲ್ಲಿ ಹೋಗಿದ್ದೆ ನೀನು, ಇವತ್ತು ಬಿಟ್ಟಾಕೋ, 2 ದಿನದಿಂದ ಎಲ್ಲಿ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕೇಳ್ತಿದ್ದಾರೆ ತಾಂಡವ್. ನಿಮ್ಗೆ ಯಾಕೆ ಹೇಳಬೇಕು, ಈ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ, ಮಕ್ಕಳು ಫೀಸ್ ಕಟ್ಟಬೇಕು, ನಿಮ್ಗೆ EMI ಕಟ್ಟಬೇಕು, ಮನೆ ಸಂಸಾರ ನಡೆಸಬೇಕು, ಮರ್ಯಾದೆಯಿಂದ ಎಲ್ಲಿ ಹೋಗಿ ಬರಬೇಕು ಅಲ್ಲಿ ಹೋಗಿ ಬಂದಿದ್ದೀನಿ, ನನ್ನ ಸಂಸಾರ ನಿರ್ವಹಿಸೋಕ್ಕೆ ಎಲ್ಲಿ ಬೇಕಿದ್ರೂ ಹೋಗ್ತೀನಿ, ನೀವು ಯಾರಿಗೆ ಕೇಳೋಕ್ಕೆ, ನಿಮ್ಗೆ ಯಾರಿಗೆ ಹೇಳಬೇಕು ಅಂತ ಕೇಳ್ತಿದ್ದಾರೆ ಭಾಗ್ಯ. ಏನು ಮನೆಯವ್ರ ಹತ್ರನೇ ಈ ರೀತಿ ಮಾತಾಡ್ತೀಯಾ, ನೋಡ್ದಮ್ಮ ಗಂಡನ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಅವಳಿಗೆ ಅಂತ ಹೇಳ್ತಿದ್ರೆ, ಏನಪ್ಪ ನೀನು ಮೊದಲು ನೀನು ಕ್ಲಾರಿಟಿ ತಗೋ, ಒಮ್ಮೆ ಗಂಡ ಅಂತ್ಯ ಒಮ್ಮೆ ಇಲ್ಲ ಅಂತ್ಯ, ನಿನ್ನ ಹತ್ರ ಮನೆಯವರು ಅಂತ್ಯ, ಅಂಗ್ಲಾಚೆ ಕೇಳ್ಕೊಂಡ್ವಿ ಮಕ್ಳಿಗೋಸ್ಕರ ಜೊತೆ ಇರುವಂತ, ಆದರೆ ಏನು ಮಾಡಿದೆ, ಇವತ್ತು ಮನೆಯವ್ರು ಆಗ್ಬಿಟ್ವಾ ನಿನಗೆ ನಾವು ಅಂತ ಕೇಳ್ತಿದ್ದಾರೆ. ಇದೆಲ್ಲ ಬಿಟ್ಬಿಡಿ ಬೂಟಾಟಿಕೆನ, ಏ ಭಾಗ್ಯ ಇವತ್ತು EMI ಕಟ್ತೀನಿ ಅಂದಿದ್ಯಲ್ಲ, ಎಲ್ಲಿ ಮಾತಲ್ಪ ವರ್ಷ ತೋರಿಸಿದ್ರೆ ಸಾಲದು, ದುಡ್ಡು ಕೊಡು ಅಂತ ಕೇಳ್ತಿದ್ದಾರೆ. ಭಾಗ್ಯ ದುಡ್ಡನ್ನು ಕೊಟ್ಟು ಕೈಗಿಟ್ಟು 2 ತಿಂಗಳು EMI ಇದೆ, ಲೆಕ್ಕ ಹಾಕೊಳ್ಳಿ ಅಂದ ತಕ್ಷಣ ಮನೆಯವರು ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಶಾಕ್ ಆಗುತ್ತೆ. ದೊಡ್ಡ ಶಾಕ್ ಆಗೋದು ತಾಂಡವ್ಗೆ, ಏನಪ್ಪ ಹಬ್ಬಬ್ಬ ದುಡ್ಡು ಎಲ್ಲಂದ ತಂದ್ಲು ಅಂತ. ಅದಕ್ಕೆ ಭಾಗ್ಯ ಉತ್ತರನೂ ಕೂಡ ಕೊಟ್ಬಿಟ್ಟು ಹೋಗ್ತಾರೆ, ಇದು ಕಷ್ಟಪಟ್ಟು ದುಡ್ದು ತಂದಿರೋ ದುಡ್ಡು, ನಾನು ತಗೊಳ್ಳಿ ನಿಮ್ಮ ದುಡ್ಡನ್ನು ಅಂತ ಹೇಳಿ ಏನು ರೆಬಲ್ ಆಗಿ ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದಾರೆ ಭಾಗ್ಯ. ತಾಂಡವಂತೂ ತಂಡ ಹೊಡೆದಾಯ್ತು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಫೈನಲಿ ಮನೆಯವ್ರು ಎಲ್ರಿಗೂ ಕೂಡ ಭಾಗ್ಯ ದುಡ್ಡು ತಂದಿರೋ ದುಡ್ಡಿಂದ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅನ್ನೋ ಸತ್ಯ ಕೂಡ ಅದ್ರ ಜೊತೆ ರಿವೀಲ್ ಆಗಿದೆ. ನಂತರ ಬಂದು ಹೇಗೆ ಬಂತು ಏನು ಅಂತ ಭಾಗ್ಯನ ಕೇಳ್ತಾರೆ. ಭಾಗ್ಯ ಏನು ಹೇಳ್ತಾರೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.